ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ಗೆ ಸ್ವಾಗತ ಮತ್ತು ಹ್ಯಾಪಿ ವೀಕೆಂಡ್ ಅಂತ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟೇ. ಸೊ ವೆಹಿಕಲ್ ತೊಗೊಳ್ತೀರಾ, ವೆಹಿಕಲ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ವೆಹಿಕಲ್ ತೊಗೊಂಡ್ಮೇಲೆ ಏನೇನು ಡಾಕ್ಯುಮೆಂಟ್ ಮೇಂಟೈನ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಇದನ್ನು ಹೇಳ್ತಾ ಹೋಗ್ತೀನಿ. ಸೊ ನೀವು ಫಸ್ಟ್ನೇ ಹೊಸ ವೆಹಿಕಲ್ ತೊಗೊಂಡಿರಾ, ಹೊಸ ವೆಹಿಕಲ್ಗೆ ಅಂದರೆ ಶೋರೂಮಿಂದನೇ ಇನ್ಸೂರೆನ್ಸ್ ಕೊಟ್ಟಿರ್ತಾರೆ, ಆರ್ ಸಿ ಕೊಟ್ಟಿರ್ತಾರೆ, ಎಲ್ಲ ಆಯಿತು. ಸೊ ಇನ್ಸೂರೆನ್ಸ್ ಕೊಟ್ಟಿರ್ತಾರೆ, ಬಟ್ ಇನ್ಸೂರೆನ್ಸು ಎಷ್ಟು ವರ್ಷ ಕೊಟ್ಟಿರ್ತಾರೆ ಇದರಲ್ಲೊಂದು ಕೆಲವರು ಕಸ್ಟಮರ್ಗೆ ಗೊತ್ತೇ ಇಲ್ಲ. ಯಾಕೆಂದರೆ ಹೊಸ ಗಾಡಿ ತೊಗೊಂಡಿರ್ತೀನಿ, 5 ವರ್ಷ ಇನ್ಸೂರೆನ್ಸು, 3 ವರ್ಷ ಇನ್ಸೂರೆನ್ಸ್ ಅಂತ ಕೊಟ್ಬಿಟ್ಟಿರ್ತಾರೆ. ಸೊ 3 ವರ್ಷದವರೆಗೂ ಇನ್ಸೂರೆನ್ಸ್ ಕಟ್ಟೋದೇ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಎಷ್ಟೋ ಕೆಲವರು ಕಸ್ಟಮರು ನಾವು ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ, ಇಲ್ಲ ಸರ್ ನನ್ನ ಗಾಡಿ ಬಂಪರ್ ಟು ಬಂಪರ್ ಅಂತ ಇದೆ ಅಂತ ಹೇಳ್ತೀರಾ, 2 ವರ್ಷ ಆದಮೇಲೆ ಗಾಡಿ ಸೇಲ್ ಮಾಡಕ್ಕೆ ಬರ್ತೀರಾ. ಸೊ ಯಾವುದೇ ಒಂದು ಶೋರೂಮಲ್ಲಿ ಇನ್ಸೂರೆನ್ಸ್ ಮಾಡ್ಕೊಳ್ಳಿ, 5 ಇಯರ್ಸ್ ಆಗಲಿ 3 ಇಯರ್ಸ್ ಆಗಲಿ, ನಿಮಗೆ 1 ವರ್ಷ ಬಂಪರ್ ಟು ಬಂಪರ್ ಕಾಂಪ್ರಹೆನ್ಸಿವ್ ಪ್ಲಾನ್ ಇರುತ್ತೆ. ಸೊ ಇನ್ನು ರಿಮೈನಿಂಗ್ ಇಯರ್ಸ್ ಏನಿರುತ್ತೆ ಥರ್ಡ್ ಪಾರ್ಟಿ ಪ್ರೀಮಿಯಮ್ ಇರುತ್ತೆ. ಸೊ ಕಾಂಪ್ರಹೆನ್ಸಿವ್ ಪಾಲಿಸಿನಲ್ಲಿ ನಿಮಗೂ ಕ್ಲೈಮ್ ಆಗುತ್ತೆ, ಆಪೋಸಿಟ್ ಪರ್ಸನ್ಗೂ ಕ್ಲೈಮ್ ಆಗುತ್ತೆ. ಥರ್ಡ್ ಪಾರ್ಟಿ ಇನ್ಸೂರೆನ್ಸಲ್ಲಿ ಓನ್ಲಿ ಫಾರ್ ಆಪೋಸಿಟ್ ಪರ್ಸನ್ಗೆ ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇನ್ ಕೇಸ್ ಬೇರೆ ವೆಹಿಕಲಿಂದ ಏನಾರ ಇಂಪ್ಯಾಕ್ಟ್ ಆದಾಗ, ಸೊ ಬೇರೆ ವೆಹಿಕಲಿಂದ ಅಂದರೆ ಮೇಜರ್ ಇಶ್ಯೂಸು ಮತ್ತು ಮೇಜರ್ ಪ್ರಾಬ್ಲಮ್ ಅಂದರೆ ಅವನಿಂದ ತಪ್ಪಾಗಿ ನಿಮ್ಮ ವೆಹಿಕಲ್ಗೆ ಹಿಟ್ ಆದಾಗ ಮಾತ್ರ ಆಪೋಸಿಟ್ ಪರ್ಸನ್ ವೆಹಿಕಲಿಂದ ನೀವು ಇನ್ಸೂರೆನ್ಸ್ನ ಕ್ಲೈಮ್ ಮಾಡ್ಕೊಬೋದಾಗುತ್ತೆ. ಇಲ್ಲ ಅಂದರೆ ಥರ್ಡ್ ಪಾರ್ಟಿ ಇತ್ತು ಅಂದರೆ ಯಾವುದೇ ಥರ ಕ್ಲೈಮ್ ಬರೋದಿಲ್ಲ. ಸೊ 1 ಇಯರ್ ಆಯಿತು ಅಂದರೆ ಇಮಿಡಿಯೇಟ್ ರಿನ್ಯೂವಲ್ ಮಾಡ್ಕೊಳ್ಳಿ ಹೊಸ ಗಾಡಿ ಕಸ್ಟಮರ್ಸ್ಗೆ. ಸೊ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳೋರಿಗೆ ಇದೊಂದು ಏನಪ್ಪ ಅಂತ ಅಂದರೆ, ಒಂದು ವೆಹಿಕಲ್ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ವೆಹಿಕಲ್ಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನಂತ ಅಂದರೆ, ವೆಹಿಕಲ್ಲು ನಿಮ್ಮ ಹೆಸರಲ್ಲಿ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗಬೇಕು, ಪ್ಲಸ್ ವೆಹಿಕಲ್ ಇನ್ಸೂರೆನ್ಸು ಟ್ರಾನ್ಸ್ಫರ್ ಆಗಬೇಕು, ಎಮಿಷನ್ ಸರ್ಟಿಫಿಕೇಟ್ ಇರಬೇಕು. ಇದು ವೈಟ್ ಬೋರ್ಡ್ ಕಸ್ಟಮರ್ಸ್ಗೆ. ಇದರಲ್ಲಿ ವೆಹಿಕಲ್ ಆರ್ ಸಿ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಅಂದ್ರೂ ವೆಹಿಕಲ್ಲು ನೀವು ಗಾಡಿ ಓಡಿಸಿ ಏನಾರ ಡ್ಯಾಮೇಜ್ ಆದರೆ ವೆಹಿಕಲ್ ಇನ್ಸೂರೆನ್ಸ್ನ ಕ್ಲೈಮ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವೈಟ್ ಬೋರ್ಡ್ ವೆಹಿಕಲ್ ಓನ್ಲಿ ಫಾರ್ ಪರ್ಸ್ನಲ್ ಯೂಸು, ಯಾರು ಆರ್ ಸಿ ಓನರ್ ಇರ್ತಾರೆ ಅವ್ರು ಯೂಸ್ ಮಾಡ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ಅದು ಅಪ್ಲಿಕಬಲ್ ಆಗಿರುತ್ತೆ. ಸೊ ಯಾರನ್ನ ನಿಮ್ಮ ಫ್ರೆಂಡ್ಸ್ಗೋ ಯಾರಿಗೋ ಗಾಡಿ ಕೊಟ್ಟು ಏನೋ ಡ್ಯಾಮೇಜ್ ಆಗಿ ಏನೋ ಮೇಜರ್ ಇಶ್ಯೂ ಆಯಿತು ಅಂದರೆ ಅದಕ್ಕೆ ಯಾವುದೇ ಥರದ ಇನ್ಸೂರೆನ್ಸು ಕೊಡೋದಿಲ್ಲ ಇನ್ಸೂರೆನ್ಸ್ ಕಂಪ್ನಿ. ಯಾಕೆಂದರೆ ಅದಕ್ಕೆ ಆದ ರೂಲ್ಸು ಲಾಸು ಇರುತ್ತೆ. ಸೊ ಅದ್ರ ಜೊತೆಲಿ ಇದನ್ನು ಏನಪ್ಪಕ್ಕಪ್ಪ ಅಂತ ಹೇಳ್ತಾ ಇದೀನಿ ಅಂದರೆ, ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡ್ಮೇಲೆ ಆರ್ ಸಿ ಟ್ರಾನ್ಸ್ಫರ್ ಆಗಿರುತ್ತೆ. ನೀವೇನು ಮಾಡ್ತೀರಾ, ಆರ್ ಸಿ ಟ್ರಾನ್ಸ್ಫರ್ ಆದರೆ ಸಾಕು ಅಂದ್ಕೊಂಡು ಗಾಡಿ ಓಡಿಸ್ತಾ ಇರಾ, ಬಟ್ ಇನ್ಸೂರೆನ್ಸ್ ಟ್ರಾನ್ಸ್ಫರ್ ಆಗಿಲ್ಲ ಅಂತಂದರೆ ಯಾವುದೇ ರೀತಿ ಕ್ಲೈಮ್ ಬರೋದಿಲ್ಲ. ಸೊ ವೆಹಿಕಲ್ ಆರ್ ಸಿ ಪ್ಲಸ್ ವೆಹಿಕಲ್ ಇನ್ಸೂರೆನ್ಸು ನಿಮ್ಮ ನೇಮಲ್ಲಿ ಇದ್ದರೆ ಮಾತ್ರ ಅದು ಇನ್ಸೂರೆನ್ಸು ಕ್ಲೈಮ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಆರ್ ಸಿ ಇನ್ಸೂರೆನ್ಸು ಪ್ಲಸ್ ಎಮಿಷನ್ನು ಪ್ಲಸ್ ನಿಮ್ಮದು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ಆ ಥರ ಇದ್ದರೆ ಮಾತ್ರ ಆಗುತ್ತೆ. ಮತ್ತು ಇನ್ಸೂರೆನ್ಸು ರಿನ್ಯೂವಲ್ ಮಾಡ್ಕೊಳ್ತಾ ಇರಾ ಅಂತ ಅಂದರೆ, ಇನ್ಸೂರೆನ್ಸ್ ಕಂಪ್ನಿಯವರು ಪ್ರೀಮಿಯಮ್ಮು ಜಾಸ್ತಿ ಬರುತ್ತೆ ಅಂತ ಏನು ಮಾಡಿರ್ತಾರೆ, ಸಪ್ರೇಟ್ ಮಾಡಿರ್ತಾರೆ. ಸೊ ವೆಹಿಕಲ್ದು ಥರ್ಡ್ ಪಾರ್ಟಿ ಪ್ರೀಮಿಯಮ್ ಒಂಥರ ತೋರಿಸುತ್ತೆ, ಅದರಲ್ಲಿ ಕವರೇಜಸ್ ತೋರಿಸುತ್ತೆ ನಿಮಗೆ. ಕವರೇಜಸ್ ಏನಂತ ಅಂದರೆ, ವೆಹಿಕಲ್ಗೆ ಕನ್ಸ್ಯೂಮಬಲ್ ಕವರೇಜು, ಟೈರ್ ಪ್ರೊಟೆಕ್ಷನು, ಇಂಜಿನ್ ಪ್ರೊಟೆಕ್ಷನು, ಲಾಸ್ ಆಫ್ ಕೀ, ಪರ್ಸನಲ್ ಬಿಲಾಂಗ್ಸು, ಸೊ ತುಂಬ ಅದರಲ್ಲಿ ಕವರೇಜಸ್ ಬರುತ್ತೆ. ಸೊ ಓನ್ ಡ್ಯಾಮೇಜ್ ಪ್ರೀಮಿಯಮು, ಸೊ ಬಂಪರ್ ಟು ಬಂಪರು, ಆ್ಯಡ್ ಆನ್ ಕವರೇಜು, ನಿಲ್ ಡಿಪ್ರಿಸಿಯೇಷನು, ಮತ್ತು ರಿಟರ್ನ್ ಟು ಇನ್ವಾಯ್ಸು, ಈ ಥರ ಪಾಲಿಸೀಸ್ಗಳಿರುತ್ತೆ. ಇನ್ಸೂರೆನ್ಸಲ್ಲೇ ಸುಮಾರು ಪಾಲಿಸೀಸ್ ಇದೆ. ಸೊ ಫಸ್ಟು ಇನ್ಸೂರೆನ್ಸ್ ಬಗ್ಗೆ ನೀವು ತಿಳ್ಕೊಳ್ಳಿ. ಸೊ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂದ್ರೇನು, ಅದಕ್ಕೆ ಏನೇನು ಕವರೇಜ್ ಬರುತ್ತೆ, ಯಾರಿಗೆ ಕವರೇಜ್ ಬರುತ್ತೆ, ಅದಾದಮೇಲೆ ಫಸ್ಟ್ ಪಾರ್ಟಿ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಅಂದ್ರೇನು, ಅದರಲ್ಲಿ ಏನೇನು ಆ್ಯಡ್ ಆನ್ ಕವರೇಜ್ ತೊಗೊಬೇಕಾಗುತ್ತೆ, ಕನ್ಸ್ಯೂಮಬಲ್ಸ್ ಕವರೇಜ್ ಅಂದ್ರೇನು, ಸೊ ಪರ್ಸನಲ್ ಬಿಲಾಂಗ್ಸ್ ಏನನ್ನ ಮಿಸ್ ಆದರೆ ಬರೋದು, ರೋಡ್ ಸೈಡ್ ಅಸಿಸ್ಟೆನ್ಸು, ತಿರ್ಗಿ ಅದಾದಮೇಲೆ ಇಂಜಿನ್ ಪ್ರೊಟೆಕ್ಟು, ಟೈರ್ ಪ್ರೊಟೆಕ್ಟು, ಲಾಸ್ ಆಫ್ ಕೀ, ಸೊ ಅದಾದಮೇಲೆ ಪಿ ಎ ಕವರೇಜು, ಓನರ್ ಕಮ್ ಡ್ರೈವರ್ ಕವರೇಜು, ಜೊತೆಲಿರೋರಿಗೆ ಕವರೇಜ್ ಬರಬೇಕು ಅಂದರೆ ಯಾವ ಥರ ಪ್ರೀಮಿಯಮ್ ತೊಗೊಬೇಕು, ಇದೆಲ್ಲದ್ರ ಬಗ್ಗೆ ಒಂದು ಅವೇರ್ನೆಸ್ ತೊಗೊಂಬಿಟ್ಟು ಅದಾದಮೇಲೆ ಇನ್ಸೂರೆನ್ಸ್ನ ರಿನ್ಯೂವಲ್ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ಸೂರೆನ್ಸು ಯಾವುದೋ ಕಡಿಮೆ ಬರ್ತದೆ ಅಂತ ಹೇಳ್ಬಿಟ್ಟು ಯಾವುದೋ ಇನ್ಸೂರೆನ್ಸ್ ಮಾಡಿಕೊಂಡ್ರೆ ನಾಳೆ ದಿನ ಕಷ್ಟಪಡಬೇಕಾಗುತ್ತೆ ಕವರೇಜ್ ಬರಲಿಲ್ಲ ಅಂತ ಅಂದರೆ. ಸೊ ಇದೆಲ್ಲ ಆ್ಯಡ್ ಆನ್ಸು ಇದೆಯಾ ಇಲ್ವಾ ಎಲ್ಲ ಸೇರಿ ಇನ್ಸೂರೆನ್ಸ್ ಪಾಲಿಸಿ ಎಷ್ಟು ಬರ್ತಾ ಇದೆ, ವೆಹಿಕಲ್ ಐ ಡಿ ವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. 20 ಲಕ್ಷ ರೂಪಾಯಿ ಗಾಡಿ ತೊಗೊಂಡಿರ್ತೀರಾ, ಸೊ ಪ್ರೀಮಿಯಮ್ಮು 15,000 ರೂಪಾಯಿ ಬರುತ್ತೆ. 20 ಲಕ್ಷ ರೂಪಾಯಿ ಗಾಡಿಗೆ 15 ಲಕ್ಷ ಐ ಡಿ ವಿ ತೊಗೊಳಕ್ಕೆ ಹೋದರೆ ಒಂದು 15,000 ಇನ್ಸೂರೆನ್ಸ್ ಬರುತ್ತೆ. ಅಯ್ಯೋ ಇಷ್ಟೊಂದು ಯಾಕೆ ಕಟ್ಟೋದು ಅಂತ ಹೇಳ್ಬಿಟ್ಟು 2 ಲಕ್ಷ ಐ ಡಿ ವಿಗೆ ನೀವು ಇನ್ಸೂರೆನ್ಸ್ ಒಂದು 6-7 ಸಾವಿರ ಕಟ್ಕೊಂಡ್ರೆ, ನಾಳೆ ದಿನ ಆಕ್ಸಿಡೆಂಟ್ ಆಗಿ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಬಿಟ್ಟಾಗ 15 ಲಕ್ಷ ಬಿಲ್ ಆದರೆ 2 ಲಕ್ಷ ಐ ಡಿ ವಿ ತೊಗೊಂಡ್ರೆ ಅವರು ಇನ್ಸೂರೆನ್ಸ್ ಕಂಪ್ನಿಯಿಂದ ಕೊಡೋದಿಲ್ಲ, ಟೋಟಲ್ ಆಗಿ ಮಾಡ್ಕೊಳ್ಳಿ ಅಂತಾರೆ. ಇಲ್ಲಾಂದರೆ ನಾವು ಎಷ್ಟು ಕೊಡ್ತೀವೋ ರಿಮೈನಿಂಗ್ ಪೇಮೆಂಟ್ ಹಾಕ್ಕೊಂಡು ನೀವು ಗಾಡಿ ರೆಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ವೆಹಿಕಲ್ ಇನ್ಸೂರೆನ್ಸ್ ರಿನ್ಯೂವಲ್ನಲ್ಲಿ ಸೊ ಐ ಡಿ ವಿ ವ್ಯಾಲ್ಯೂ ಅನ್ನೋದು, ವೆಹಿಕಲ್ಗೆ ವ್ಯಾಲ್ಯೂಯೇಷನ್ ಅನ್ನೋದು ಏನಿರುತ್ತೆ ಅದು ಭಾಳ ಮ್ಯಾಟ್ರ್ ಆಗಿರುತ್ತೆ. ಪ್ಲಸ್ ಕವರೇಜಸ್ಸು, ಸೊ ಕನ್ಸ್ಯೂಮಬಲ್ಸು, ಸೊ ಇವೆಲ್ಲ ಏನೇನಿರುತ್ತೆ ಕವರೇಜ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಕವರೇಜಸ್ ಇಲ್ಲ, ಓನ್ಲಿ ಕಾಂಪ್ರಹೆನ್ಸಿವ್ ಪಾಲಿಸಿ ಅಂತ ಅಂದರೆ ಅವ್ರು ಯಾವುದಕ್ಕೆ ಕೊಡ್ತಾರೆ ಅಷ್ಟು ತೊಗೊಬೇಕಾಗುತ್ತೆ, ರಿಮೈನಿಂಗ್ ಅಮೌಂಟ್ ನೀವು ಕೈಯಿಂದ ಹಾಕೋಬೇಕಾಗುತ್ತೆ. ಸೊ ವೆಹಿಕಲ್ ಇನ್ಸೂರೆನ್ಸ್ ಬಗ್ಗೆ ದಯವಿಟ್ಟು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಅದು ಯಾವ್ದು ಏನೇನು ಬರುತ್ತೆ ಅಂತ. ಸೊ ಒಂದೇ ವೀಡಿಯೋ ತುಂಬ ಲೆಂತಿ ಆದರೆ ನಿಮಗೆ ನೋಡೋಕ್ಕೂ ಆಗಲ್ಲ, ವೀಡಿಯೋ ಇದು ಅಪ್ಲೋಡು ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.